ಸುಂಕ ಹಾಗೆ ಹೀಗೆ ನಮ್ಮ ಏನು ಮಾನಸಿಕ ಭಾಳಷ್ಟು ಹಿಂಸೆನೂ ಕೊಟ್ಟರು ನಮ್ಮ ಟ್ರಂಪು. ಈಗ ಅನಿವಾರ್ಯವಾಗಿ ಭಾರತ ಈ ಎರಡೂ ಗೆಳೆತನ ಮಾಡಲಿಕ್ಕೆ ಹೊರಟಿದಾಗ ರಷ್ಯಾ ಮತ್ತು ಚೈನಾದ್ದು ಈಗ ಮತ್ತೇನೋ ಬೆಂಡ್ ಆಗಿಲ್ಲ ಹಾಗೆ ಹೀಗೆ ಮೃದು ಮಾತು ಮಾತಾಡ್ತಾ ಇದ್ದಾರೆ. ನಾಳೆ ಡಿಸೆಂಬರ್ ಒಳಗೆ ನೀವು ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಏನಾಗ್ಯದಪ್ಪ ಅಂದ್ರೆ ಜಟ್ ಬಿದ್ದರೂ ಮೀಸಿಗೆ ಮಣ್ಣಿಲ್ಲ ಅನ್ನುವಂಥ ನನ್ನ ಹತ್ತಿಲ್ಲ ಅನ್ನೋಂಥ ಹೇಳೋದು ಪ್ರಯತ್ನ ಮಾಡ್ತಾಯಿದ್ದಾರೆ. ಹೆಂಗೆ ಏನೋ ಅನಿಸ್ಬೇಕು ಮಾಡಬೇಕು, ಚೈನಾವನ್ನು ಮತ್ತು ಭಾರತವನ್ನು ಹಿಂಸರಿಸಬೇಕು ಅಂತ ಮಾಡಿದ್ರು, ಆದರೆ ಆಗಲಿಲ್ಲ. ಯಾಕಂದರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಒಂದು ಸ್ವಾಭಿಮಾನ ಇರ್ತದೆ, ತನ್ನದೇ ಒಂದು ಇತಿಹಾಸ ಇರ್ತದೆ, ಚಾರಿತ್ರ್ಯದ ಜೊತೆಗೆ ಚಾರಿತ್ರ್ಯಕತೆಯೂ ಇರ್ತದೆ. ಹೀಗಿದ್ದಾಗ ಯಾಕಪ್ಪ ನಾವು ಅಮೇರಿಕಾಗೆ ಹೋಗಬೇಕು ಅನ್ನೋದು ಸಹಜ ಭಾವನೆ ಯಾರಿಗಾದ್ರೂ ಬರ್ತದೆ. ಆ ರೀತಿಯಲ್ಲ ಮೊದಲು ಚೈನಾ ಪ್ರತಿಭಟನೆ ಮಾಡಿತ್ತು, ಆನಂತರ ನಾವು ಪ್ರತಿಭಟನೆ ಮಾಡಿದ್ವಿ, ಮತ್ತು ನಾವು ದೋಸ್ತಿ ಒಳಗೊಳ್ಳೋ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಏನಾಗ್ಯದಪ್ಪ ಅಂದ್ರೆ ಈ ನಮ್ಮ ದೇಶದ ಇಡೀ ಅರ್ಥವ್ಯವಸ್ಥೆ ಯಾರ ಕೈಯಲ್ಲಿ ಸಿಕ್ಕೊಂಡದಪ್ಪ ಅಂದ್ರೆ ಈ ಕಾರ್ಪೊರೇಟ್ಗಳ ಕೈಯಲ್ಲಿ. ಈ ಕಾರ್ಪೊರೇಟ್ಗಳು ಏನು ಸಿಕ್ಕೊಂಡಿದ್ದಾರಪ್ಪ ಅಂದ್ರೆ ಅಮೇರಿಕಾ ಅಂಡರ್ದಲ್ಲಿ ಸಿಕ್ಕೊಂಡಿದ್ದಾರೆ. ಎಲ್ಲ ಅಮೇರಿಕಲ್ಲಿ ದುಡ್ಡು ಹುಡ್ತಾ ಇದ್ದಾರೆ, ಮತ್ತೇನು ಮಾಡ್ತಾಯಿದ್ದಾರೆ. ಅಮೇರಿಕಾದ ಬ್ಯಾಂಕ್ಗಳು ಅನೇಕ ಸಾಲ ಕೊಟ್ಟಿದ್ದಾವೆ ಇವರಿಗೆ, ಕಾರ್ಪೊರೇಟ್ಗಳಿಗೆ. ಆ ಸಾಲ ತೊಗೊಂಡು ತಾವು ಶ್ರೀಮಂತರಾಗ್ತಾ ಇದ್ದಾರೆ ಅವರು, ಮತ್ತು ಉದ್ಯಮಗಳು ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ತ್ರಾಸ ಆಗ್ತದೆ. ಆ ಕಾರ್ಪೊರೇಟ್ಗಳು ನಮ್ಮ BJPಗೆ, ಅದು ನಮ್ಮ ಇರುವ ಸರ್ಕಾರಕ್ಕೆ ಹೆಚ್ಚು ಪಾರ್ಟಿ ಫಂಡ್ ಕೊಟ್ಟಂಥವದವ. ಮತ್ತು ಅದನ್ನು ಬೆಳೆಸಿದವರೇ ಮೋದಿಯವರು. ಈ 11 ವರ್ಷಗಳಲ್ಲಿ ಸಿಕ್ಕಾಪಟ್ಟಾಗಿ ಬೆಳೆಸಿದರು. ಒಂದು 10-15 ಪಟ್ಟು ಬೆಳೆದರು ಅದಾನಿ, ಅಂಬಾನಿ ಅವ್ರ ಜೊತೆಗಾರರು. ಹೀಗಾಗಿ ಇವತ್ತು ಈ ದೇಶದ ಮ್ಯಾಕ್ಸಿಮಮ್ ಸಂಪತ್ತು ಆ ಕಾರ್ಪೊರೇಟ್ಗಾಗಿ ಬಂದುಬಿಡ್ತು. ಕಾರ್ಪೊರೇಟ್ ನಂತರ ಮಧ್ಯಮ ವರ್ಗ, ಮೇಲ್ವರ್ಗ ಹಿಂಗೆ ಬರ್ತಾರೆ, ಬಂಡವಾಳ ದುಡ್ಡು ಬರ್ತದೆ. ಬಟ್ ಇವ್ರಲ್ಲಿ ಹೆಚ್ಚಿಗದ ಒಂದು 200-300 ಜನ ಇದ್ದಾರೆ. ಅವ್ರ ಕೈ ಇಡೀ ದೇಶದ